ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 3ನೇ ಅಧ್ಯಾಯ 35ನೆಯ ಶ್ಲೋಕ. ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವನುಷ್ಠಿತಾತ್. ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹ. ಮನುಷ್ಯನಿಗೆ ಧರ್ಮವನ್ನು ಬೋಧ ಮಾಡ್ತಾ ಇದೆ. ತನ್ನ ಧರ್ಮವು ಉತ್ತಮವಾಗಿದೆ ಅಂತ ಹೇಳ್ತಾ ಇದೆ, ಪರಧರ್ಮವು ದುಃಖದಾಯಕವಾಗಿದೆ ಅಂತ ಹೇಳ್ತಾ ಇದೆ. ತನ್ನ ಧರ್ಮ ಆಚರಿಸುವಲ್ಲಿ ತನಗೆ ಮರಣವಾದರೂ ಕೂಡ ಅದುವೇ ಶ್ರೇಷ್ಠ ಎಂದು ಹೇಳಲಾಗಿದೆ. ಪರಧರ್ಮವು ತನಗೆ ಜೀವನವನ್ನು ಕೊಡುತ್ತದೆ ಅಂತಂದರೂ ಕೂಡ ಅದನ್ನು ಕನಿಷ್ಠವೆಂದು ಹೇಳಲಾಗಿದೆ. ಹೀಗೆ ತನ್ನ ಧರ್ಮವು ತನ್ನನ್ನು ಉನ್ನತವಾದ ಜಗತ್ತಿನಲ್ಲಿ ಉನ್ನತವಾದ ಸ್ಥಾನಮಾನಗಳನ್ನು ಕೊಡುವಂಥದ್ದಾಗಿದೆ. ಪರಧರ್ಮ ಅನ್ನುವಂಥದ್ದು ಯಾವಾಗಲೂ ಆತನಿಗೆ ಭಯವನ್ನು, ದುಃಖವನ್ನು, ಅನಾಥ ಪ್ರಜ್ಞೆಯನ್ನು ಉಂಟು ಮಾಡುವಂಥದ್ದಾಗಿದೆ. ಸ್ವಧರ್ಮ ಅನ್ನುವಂಥದ್ದು ಮನುಷ್ಯನಿಗೆ ಸ್ವಾಸ್ಥ್ಯವನ್ನು, ಸುಖ ಸೌಖ್ಯಗಳನ್ನು ನೀಡುವಂಥದ್ದಾಗಿದೆ. ಹೇಗೆ ಒಬ್ಬ ಪತಿವ್ರತ ಸ್ತ್ರೀಯಳು ತನ್ನ ಸೂತ್ರಧಾರಿಯಾಗಿರ್ತಕ್ಕಂಥ ಮಂಗಲವನ್ನು ಉಂಟು ಮಾಡಿರ್ತಕ್ಕಂಥ ಪತಿ ಹೇಗೆ ತನಗೆ ಯಾವಾಗಲೂ ಕೂಡ ದೇವರೂಪವಾಗಿ ಕಾಣುತ್ತಾನೆಯೋ, ತನ್ನ ಪತಿಯು ಕುಂಟನಾಗಿರಲಿ, ಕುರುಡನಾಗಿರಲಿ, ದುರ್ಬಲನಾಗಿರಲಿ ಹೇಗಿದ್ದರೂ ಕೂಡ ತನ್ನ ಗಂಡನನ್ನೇ ತಾನು ಪತಿಯೆಂದು ತಿಳಿದು ದೇವರೆಂದು ತಿಳಿದು ಭಾವಿಸಿಕೊಳ್ಳುತ್ತಾಳೆಯೋ, ಪರಪುರುಷನು ಸುಂದರವಾಗಿರಲಿ, ಪ್ರಬಲವಾಗಿರಲಿ, ಶ್ರೀಮಂತನಾಗಿರಲಿ ಅವನನ್ನು ಪತಿಯೆಂದು ಹೇಗೆ ಒಪ್ಪಿಕೊಳ್ಳುವುದಿಲ್ಲವೋ, ಹಾಗೆ ಒಂದು ವೇಳೆ ಆ ಥರ ಮಾಡಿದರೆ ಆ ಹೆಣ್ಣು ಮಗಳಿಗೆ, ಆ ಸ್ತ್ರೀಯಳಿಗೆ ವ್ಯಭಿಚಾರಿ ಎಂದಲೂ ಅಥವಾ ನೀತಿಭ್ರಷ್ಟಳೆಂದಲೂ ಹೇಗೆ ಕರೆಯುತ್ತಾರೆಯೋ ಸಮಾಜದಲ್ಲಿ, ಹಾಗೆಯೇ ಮನುಷ್ಯನಾಗಿರ್ತಕ್ಕಂಥವನು ತನ್ನ ಮಾನವ ಜನ್ಮದ ಧರ್ಮವನ್ನು ತಾನು ಬಿಟ್ಟು ಹೋಗಬಾರದು. ಪ್ರಾಣಿ ಜನ್ಮಗಳನ್ನು, ಪ್ರಾಣಿ ಧರ್ಮವನ್ನು ಆಚರಿಸಬಾರದು. ಮನುಷ್ಯನಿಗೆ ಮನುಷ್ಯನಾಗಿರ್ತಕ್ಕಂಥ ಧರ್ಮವಿದೆ, ಮನುಷ್ಯರದೇ ಆಗಿರ್ತಕ್ಕಂಥ ಧರ್ಮವಿದೆ. ಮಾನವ ಧರ್ಮ ಅನ್ನುವಂಥದ್ದು ಮನುಷ್ಯನಿಗೆ ಹತ್ತಿರವಾಗಿರುವಂಥದ್ದು. ಹಾಗಾಗಿ ಆ ಧರ್ಮವನ್ನು ತಾನು ಆಚರಿಸಬೇಕು. ಮನುಷ್ಯ ಧರ್ಮ ಅನ್ನುವಂಥದ್ದು ನೀತಿ, ಧರ್ಮ, ಜ್ಞಾನ, ಶಾಂತಿ, ಸೌಖ್ಯ, ಸಮಾಧಾನ ಮೊದಲಾದವುಗಳನ್ನು ಹೊಂದಿರುವಂಥದ್ದು. ಈ ಧರ್ಮಗಳನ್ನು ಬಿಟ್ಟು ಪ್ರಾಣಿಗಳ ಆಚರಿಸ್ತಕ್ಕಂಥ ಧರ್ಮವು ಮನುಷ್ಯನಿಗೆ ಸೂಕ್ತವಾಗಿರುವಂಥದ್ದಲ್ಲ. ಅದು ಕ್ರೌರ್ಯ ಮತ್ತು ರೌಢ ರೂಪವಾಗಿರುವಂಥದ್ದು. ಪ್ರಾಣಿಗಳಲ್ಲಿ ಅವಿವೇಕ ಇರುವಂಥದ್ದು, ಪ್ರಾಣಿಗಳಲ್ಲಿ ದುಷ್ಟ ಭಾವನೆಗಳು ಇರಬಹುದು, ಕೆಟ್ಟ ಪ್ರಾಣಿಗಳಲ್ಲಿ ಕೆಟ್ಟ ಭಾವನೆಗಳಿರಬಹುದು, ಹಿಂಸ ಪ್ರಾಣಿಗಳಾಗಿರ್ತಕ್ಕಂಥ ಜೀವಿಗಳಿರಬಹುದು. ಆದರೆ ಮನುಷ್ಯನು ಯಾವಾಗಲೂ ಕೂಡ ಶಾಂತಿ ಸೌಖ್ಯಗಳನ್ನು ಹೊಂದಿರತಕ್ಕಂಥ ಜೀವಿಯಾಗಿರಬೇಕು. ಧರ್ಮ ಅನ್ನುವಂಥದ್ದು ಮನುಷ್ಯನಿಗೆ ಶಿಖರವಾಗಿದ್ದಂತೆ, ಕಿರೀಟವಾಗಿದ್ದಂತೆ. ಮನುಷ್ಯನಿಗೆ ಧರ್ಮ ಅನ್ನುವಂಥದ್ದು ವೇದಿಕೆಯಾಗಿದೆ. ಧರ್ಮ ಅನ್ನುವಂಥದ್ದು ಮನುಷ್ಯನಿಗೆ ಮುಕ್ತಿಯನ್ನು ನೀಡುವ ಕ್ಷೇತ್ರವಾಗಿದೆ, ಪರಮಧಾಮವಾಗಿದೆ. ಧಾರಣ ಪೋಷಣಯೋಹೋ ಇತಿ ಧರ್ಮ ಎಂದು ಹೇಳಲಾಗಿದೆ. ಪೋಷಣೆ ಮಾಡುವುದು, ಪಾಲನೆ ಮಾಡುವುದು, ಜ್ಞಾನವನ್ನು ನೀಡುವುದು, ಧರಿಸುವುದು ಆಗಿರುವಂಥದ್ದು ಧರ್ಮವಾಗಿದೆ. ಹಾಗಾಗಿ ಮನುಷ್ಯ ಧರ್ಮ ಮನುಷ್ಯನಿಗೆ ಶ್ರೇಷ್ಠವಾಗಿದೆ. ಇತರ ಧರ್ಮವು, ರಾಕ್ಷಸ ಧರ್ಮವು, ಅನ್ಯ ಧರ್ಮವು ಯಾವಾಗಲೂ ಕೂಡ ಶೋಭೆಯಾಗಿರುವಂಥದ್ದಲ್ಲ. ಅಹಿಂಸಾ ಪರಮೋ ಧರ್ಮ ಅನ್ನುವಂಥದ್ದನ್ನು ಮನುಷ್ಯನು ಅಳವಡಿಸಿಕೊಳ್ಳಬೇಕು ಅನ್ನುವಂಥ ನೀತಿಯನ್ನು ಇಲ್ಲಿ ಪರಮಾತ್ಮನು ಹೇಳಿದ್ದಾನೆ ಅನ್ನುವಂಥ ಅಭಿಪ್ರಾಯವನ್ನು ತಿಳಿಸಿ ವಿರಮಿಸುತ್ತೇನೆ. ಹರಿ ಓಂ ತತ್ಸತ್.